ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ನಮ್ಮ ರಾಜ್ಯ ಸರ್ಕಾರದ ಬಸ್ನಲ್ಲಿ ಪೊಳಲಿಗೆ ಹೋಗುವ ಎಂಬುದಾಗಿ ನಾವೆಲ್ಲ ಫ್ರೆಂಡ್ಸ್ ಹೊರಟ್ವಿ. ಸರ್ಕಾರಿ ಬಸ್ ಸಿಗಲಿಲ್ಲ. ನಾವು ಹೋಗುವಾಗ ಅದು ಹೋಗಿ ಆಗಿತ್ತು. ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡು ನಾವು ಬಂದಿದ್ವಿ. ಮತ್ತೇನು ಮಾಡೋದು, ಎಲ್ಲ ಬ್ಯಾಗಲ್ಲಿ ಹಾಕಿ ಪ್ರೈವೇಟ್ ಬಸ್ಸಲ್ಲಿ ಪೊಳಲಿಗೆ ಹೊರಟ್ವಿ. ಕಾರ್ಕಳದಿಂದ ಮೂಡುಬಿದ್ರೆ ಮಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ಹೊರಟು ಕೈಕಂಬ ಈ ಪೊಳಲಿ ದ್ವಾರದ ಹತ್ರ ಇಳಿಬೇಕು. ದೇವಸ್ಥಾನದ ಹತ್ತಿರ ತನಕ ಹೋಗುವ ಬಸ್ ಕೂಡ ಇದೆ. ಅದು ಸಿಗದಿದ್ದರೆ ನಾವು ಈ ಬಸ್ ಸ್ಟಾಪಲ್ಲಿ ಇಳಿದು ಇನ್ನೊಂದು ಬಸ್ಸಲ್ಲಿ ಒಳಗಡೆ ಹೋಗಬೇಕಾಗ್ತದೆ. ಹಾಗೆ ನಾವೆಲ್ಲ ಈ ಇನ್ನೊಂದು ಬಸ್ ಇಟ್ಕೊಂಡು ದೇವಸ್ಥಾನದ ಹತ್ತಿರ ತನಕ ಹೋದ್ವಿ. ಪೊಳಲಿ ದೇವಸ್ಥಾನಕ್ಕೆ ನನ್ನ ಬಾಲ್ಯದ ಸಮಯದಲ್ಲಿ ತಂದೆಯವರೊಟ್ಟಿಗೆ ಅಲ್ಲಿ ಹೋದ ನನಗೆ ನೆನಪಿದೆ. ಪೊಳಲಿ ಜಾತ್ರೆ ಅಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತದೆ. ಏಪ್ರಿಲ್ ತಿಂಗಳಲ್ಲಿ ಅದು ನಡೆಯುವಂಥದ್ದು. ಪೊಳಲಿ ಜಾತ್ರೆಗೆ ಪೊಳಲಿ ಚೆಂಡು ಎಂದು ಒಂದು ಕಾರ್ಯಕ್ರಮ ಒಂದು ದಿನ ನಡೀತದೆ. ಆ ಕಾರ್ಯಕ್ರಮ ನೋಡಲಿಕ್ಕೆ 10 ಗ್ರಾಮದ ಜನರು ಕೂಡ ಬಂದಲ್ಲಿ ಸೇರ್ತಾರೆ. ಚೆಂಡಾಟದ ಪಂದ್ಯಕ್ಕೆ ಬೇಕಾಗುವ ಚರ್ಮದ ಚೆಂಡನ್ನು ತಯಾರಿಸುವುದು ಮೂಡುಬಿದ್ರೆಯಲ್ಲಿ. ಪೊಳಲಿ ಗ್ರಾಮದ ಸುತ್ತಮುತ್ತಲಿರುವ ಗ್ರಾಮದವರು ಕಲ್ಲಂಗಡಿ ಹಣ್ಣನ್ನು ನೆಟ್ಟು ಮೊದಲು ಈ ದೇವಿಗೆ ಕೊಡುವ ಕ್ರಮ ಇದೆ. ಜಾತ್ರೆಗೆ ಬಂದವರೆಲ್ಲ ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡು ಹೋಗುವ ಕ್ರಮ ಕೂಡ ಇದೆ. ಇಲ್ಲಿನ ಕಲ್ಲಂಗಡಿ ಹಣ್ಣಿಗೆ ರುಚಿ ಜಾಸ್ತಿ ಎಂದು ಹೇಳ್ತಾರೆ. ನಾನು ಕೂಡ ನನ್ನ ಬಾಲ್ಯದ ದಿನಗಳಲ್ಲಿ ಇಲ್ಲಿಂದ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡು ಹೋಗಿದ್ದೇನೆ ವೀಕ್ಷಕರೇ. ದೇವಸ್ಥಾನ ಅಂತೂ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ವಸಂತ ಮಂಟಪ, ದೇವರದು ರಥ, ಮುಖ್ಯವಾಗಿ ದೇವರ ಮೂರ್ತಿ ಎಲ್ಲ ಮಣ್ಣಿದ್ದಾಗಿದೆ. ಇದು ನೋಡಲಿಕ್ಕೆ ತುಂಬ ವಿಶೇಷ. ನೋಡಿ, ಇಲ್ಲಿ ಊಟದ ಅನ್ನ ಛತ್ರ ಕೂಡ ಇದೆ. ಯಾರಿಗೆ ಬೇಕಾದರೂ ಇಲ್ಲಿ ಭೋಜನ ಪ್ರಸಾದ ಕೂಡ ಸಿಗ್ತದೆ. ಸಾವಿರಾರು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಭೋಜನ ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ. ಕಲರ್ ಹೋಗುದಿಲ್ವಾ? ಏನಾಗುದಿಲ್ಲ. ಬೇಕಾದರೂ ಬಂದು ತಗೊಳ್ಬೋದಲ್ಲ? ಸರಿ. ಸ್ವಲ್ಪ ಸಾಂದೆ ಈ ರೀತಿಯಾಗಿ ಗೆಳೆಯರೊಂದಿಗೆ ಬೆರೆಯುವುದರಿಂದ ನಮಗೆ ಒತ್ತಡ ನಿವಾರಣೆ, ಮಾನಸಿಕ ಆರೋಗ್ಯ ಹಾಗೂ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತದೆ. ಪೊಳಲಿ ದೇವಸ್ಥಾನದ ಬಳಿ ಅನುದಾನಿತ ಪ್ರಾಥಮಿಕ ಶಾಲೆ ಕೂಡ ಇದೆ ವೀಕ್ಷಕರೇ. ನಮಗೆಲ್ಲ ಸ್ನೇಹಿತರಿಗೆ ಈ ದಿನ ಅಂತೂ ಗಮ್ಮತ್ತಲ್ಲಿ ಕಳೆಯಿತು ವೀಕ್ಷಕರೇ. ದೇವಸ್ಥಾನದಿಂದ ಹೊರಗಡೆ ಬರುವಾಗ ಇದು ರಾಜ್ಯ ಸರ್ಕಾರದ ಬಸ್ ನಿಂತಿತ್ತು. ಎಲ್ಲಿಗೆ ಹೋಗ್ತದಪ್ಪ ಅಂತ ನಾವೆಲ್ಲ ನೋಡಿದ್ವಿ. ಆದರೆ ಅದು ಮಂಗಳೂರಿಗೆ ಹೊರಡ್ತಿತ್ತು. ಆದರೆ ನಮಗೆ ಕಾರ್ಕಳಕ್ಕೆ ಬರಬೇಕಲ್ಲ, ಹಾಗಾಗಿ ನಾವು ಅದರಲ್ಲಿ ಹೋಗಲಿಲ್ಲ. ಮಳೆಗೆ ಕೊಡೆಗೆ ಹಿಡಿದದ್ದು ಬಿಸಿಲಿಗೆ ಉಪಯೋಗಕ್ಕೆ ಬಂತು. ಕಾರ್ಕಳದಿಂದ ಪೊಳಲಿ ತನಕ ಬಸ್ಸಲ್ಲಿ ಹೋಗಿ ಪುನಃ ಕಾರ್ಕಳಕ್ಕೆ ಬಂದು ಮುಟ್ಟಿದೆವು ವೀಕ್ಷಕರೇ. ಎಲ್ಲರ ಜೊತೆ ಮಾತಾಡಿ ಅಂತ ನನಗೆ ತುಂಬ ಗಮ್ಮತ್ತಾಯಿತು, ಖುಷಿ ಕೂಡ ಆಯಿತು, ಒಂದು ಅನುಭವ ಕೂಡ ಒಳ್ಳೆ ಸಿಕ್ಕಿತು.
ವಿಶೇಷ ಏನಂದರೆ ಪೋಳಲಿ ದೇವಸ್ಥಾನದ ಹೊರಗಡೆ ನಮಗೆ ಕಾರ್ಕಳಕ್ಕೆ ಹೋಗುವ ಬಸ್ಸೇ ಸಿಕ್ಕಿತು. ಆಗಂತೂ ನಮಗೆ ಖುಷಿಯೋ ಖುಷಿ. ಇನ್ನೊಂದು ಬಸ್ಸಲ್ಲಿ ಇಳಿದು ನಮಗೇನು ಹೋಗಬೇಕಾಗಿಲ್ಲ. ನಮಗೆ ಪೊಳಲಿಯಿಂದ ಡೈರೆಕ್ಟಾಗಿ ಕಾರ್ಕಳಕ್ಕೆ ಬಂದು ಮುಟ್ಟುವಾಗೆ ಆಯಿತು. ಫೈನಲಿ ನಮ್ಮೂರು ಕಾರ್ಕಳಕ್ಕೆ ಬಂದು ಮುಟ್ಟಿದ್ವಿ. ಬಸ್ ಸ್ಟ್ಯಾಂಡಲ್ಲಿ ಒಂದು ಒಳ್ಳೆಯ ರುಚಿಯಾದ ಕೊಬ್ಬಿನ ಜ್ಯೂಸನ್ನು ಕುಡಿದು ನಮಗೆ ಬೇಕಾದ ತರಕಾರಿ ಹಣ್ಣು ಹಂಪಲನ್ನು ತಗೊಂಡು ನಮ್ಮ ಮನೆಗೆ ಬಂದು ಮುಟ್ಟಿದ್ವಿ ವೀಕ್ಷಕರೇ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.